ದೇವಸ್ಥಾನ ಬೋರ್ಡು ನಮಸ್ಕಾರ. ರೋಟರಿ ಕ್ಲಬ್ ಶಿವಮೊಗ್ಗ ಮಿಡ್ ಟೌನ್ ಅಧ್ಯಕ್ಷರಾದ ಹರ್ಷ ಕಾಮತ್ ಅವರ ಕನಸಿನ ಪ್ರಾಜೆಕ್ಟ್ ಗೋ ವರ್ಷ. ಈ ವರ್ಷದಲ್ಲಿ ನಮ್ಮ ಕ್ಲಬ್ಬಿಂದ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಮಹತ್ತರವಾದ ಕಾರ್ಯಕ್ರಮ ಅಂದರೆ ಗೋದಾನ. ಇಂದು ನಾವು 15ನೇ ಗೋದಾನವನ್ನು ಮಾಡುತ್ತಿದ್ದೇವೆ. ಇದಕ್ಕೆ ನಮ್ಮ ಜೊತೆ ಕೈ ಜೋಡಿಸಿದವರು ಕೆನಡಾದಿಂದ ಬಂದಂತಹ ಡಾಕ್ಟರ್ ಪ್ರಕಾಶ್ ಹಾಗೂ ಅನಿತಾ ಪ್ರಕಾಶ್ ಅವರು ಈ ನಮ್ಮ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ಮೊದಲಿಗೆ ಅವರಿಗೆ ಧನ್ಯವಾದಗಳ ತಿಳಿಸ್ತೀನಿ. ಈ ಮಹತ್ತರ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಮುಂದೆ ತಗೊಂಡು ಹೋಗ್ತಾ ಇರೋರು ನಮ್ಮ ಅಧ್ಯಕ್ಷರಾದ ರೊಟೇರಿಯನ್ ಹರ್ಷ ಕಾಮತ್ ಅವರು. ಮುಂದಿನ ವಿವರಣೆಯನ್ನು ರೊಟೇರಿಯನ್ ಹರ್ಷ ಕಾಮತ್ ಅವರು ಕೊಡ್ತಾರೆ ಅಂತ ಹೇಳ್ತೀನಿ. ಒಂದೇ ಗೋಮಾತರಂ. ಆತ್ಮೀಯ ಸ್ನೇಹಿತರೆ, ಮೊದಲನೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯವನ್ನು ನಾನು ತಿಳಿಸ್ತಾ ಇದ್ದೇನೆ. ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ. ಕಾರಣ ಯಾವುದೇ ಒಂದು ಗ್ಲೋಬಲ್ ಗ್ರ್ಯಾಂಟು ಮತ್ತು ಯಾವುದೇ ನಾವು ವಿಚಾರವನ್ನು ತಗೊಳ್ಳದೆ ಹೀಗೆ ದಾನಿಗಳನ್ನು ಹುಡುಕ್ತಾ ನಾವು ಮಾಡಿದಾಗ ಎಲ್ಲೂ ಕೂಡ ನಾವು ಕೇಳದೆ ಹೋದಾಗ ಶಿವಮೊಗ್ಗ ನಗರ ನಮಗೆ ಅತಿ ಹೆಚ್ಚು ಶಕ್ತಿ ಕೊಡುತ್ತೆ ಅನ್ನೋದಕ್ಕೆ ಮೊದಲ ಉದಾಹರಣೆ ಅಥವಾ ಒಂದು ಕಾರ್ಯಕ್ರಮ ಅಂತಂದರೆ ಗೋವರ್ಷ. ಹೌದು ಸ್ನೇಹಿತರೆ, ಈ ವರ್ಷ ರೋಟರಿ ಕ್ಲಬ್ ಮಿಡ್ ಟೌನ್ನಲ್ಲಿ ಇದು 173ನೇ ಕಾರ್ಯಕ್ರಮ. ಅದು ಕಮ್ಯುನಿಟಿ ಅಂಡರಲ್ಲಿ ಭಾಸ್ಕರ್ ಶೆಟ್ಟರು ಡೈರೆಕ್ಟರ್. ಅದಕ್ಕೆ ಅವರ ನೇತೃತ್ವದಲ್ಲಿ ನಡೆದಿರುವಂಥ 5 ವಿವಿಧ ಕಮ್ಯುನಿಟಿ ಪ್ರಾಜೆಕ್ಟ್ಗಳಲ್ಲಿ ಒಂದು ಪ್ರಾಜೆಕ್ಟ್ ಗೋವರ್ಷ. ಅಂದರೆ ಈ ವರ್ಷವಿಡೀ ನಾವು ಗೋಗಳನ್ನು ಅತ್ಯಂತ ಕಡು ಬಡವರಿಗೆ ಅದನ್ನು ದಾನ ಮಾಡಿ ಬರೀ ದಾನವನ್ನು ಕೊಡುವಂಥದ್ದಲ್ಲ, ಅವರಿಗೆ ಅದರ ಪಾಲನೆ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಮತ್ತು ಮುಂದಿನ ದಿನಗಳಲ್ಲಿ ಗಂಡು ಕರು ಆದಲ್ಲಿ ಅದನ್ನು ಒಂದು ಗೋಶಾಲೆ ಕೊಡೋ ಹಾಗೆ, ಹೆಣ್ಣು ಕರು ಆದಲ್ಲಿ ಮತ್ತೆ ರೋಟರಿ ಕ್ಲಬ್ಬಿನ ಹೆಸರಲ್ಲಿ ದಾನ ಕೊಡೋ ರೀತಿಯಲ್ಲಿ ನಾವು ಅದನ್ನು ಪ್ರೇರಣಾದಾಯಕವಾದಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ನಮ್ಮ ಭಾಗ್ಯ 15ನೇ ಗೋ ಆಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತಾ ಇದ್ದೇವೆ. ಇದಕ್ಕೆ ಎಲ್ಲ ನನ್ನ ರೋಟರಿ ಸ್ನೇಹಿತರು, ಸದಸ್ಯರು ಮತ್ತು ಸಮಾಜ ಇದಕ್ಕೆಲ್ಲರೂ ನಮಗೆ ಪ್ರೇರಣೆಯಾಗಿ ಬೆನ್ನೆಲುಬಾಗಿ ನಿಂತಿದೆ. ಅದರಲ್ಲೂ ಇವತ್ತಿನ ಈ ಒಂದು ಗೋವರ್ಷದ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ ಕೂಡ ಹೌದು, ಹಾಗೆ ನಮ್ಮೆಲ್ಲರ ಯುವ ನಾಯಕರಾಗಿರುವಂಥ DS ಅರುಣ್ ಅವರು ನಿನ್ನೆ ಕೇಳಿಕೊಂಡಾಗ ಅವರ ರಿಲೇಷನ್ ಅಂತ ಹೇಳಿದಾಗ ನಾವು ಇದರ ಆಯೋಜನೆಯನ್ನು ಮಾಡಿದ್ವಿ. ಇವತ್ತು ನಮ್ಮ ಗೋದಾನವನ್ನು ನೀಡ್ತಾ ಇರುವವರು ಶ್ರೀಮತಿ ಅನಿತಾ ಮತ್ತು ಡಾಕ್ಟರ್ ಅರುಣ್ ಪ್ರಕಾಶ್ ಅವರು ಕೆನಡಾದಿಂದ ಬಂದಿದ್ದಾರೆ. ವಿಶೇಷವಾಗಿ ಇದೊಂದು ಪ್ರಾಜೆಕ್ಟಿಗೆ ಅವರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ರೋಟರಿ ಕ್ಲಬ್ ಎಲ್ಲ ಸ್ನೇಹಿತರ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸರಿಸುಮಾರು 47,53,000 ಪ್ರಾಜೆಕ್ಟ್ ಈ ಕಳೆದ 7 ತಿಂಗಳಲ್ಲಿ ನಮ್ಮೆಲ್ಲರ ಸ್ನೇಹಿತರ ಒಂದು ಸಹಕಾರದಿಂದ ನಾವು 173ನೇ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಮತ್ತೊಮ್ಮೆ ನಮ್ಮ ಎಲ್ಲ ತಂಡದವರಿಗೆ ಮತ್ತು ಸಹಕಾರ ಕೊಟ್ಟಂಥ ಎಲ್ಲ ದಾನಿಗಳಿಗೂ ಮತ್ತು ಫಲಾನುಭವಿಗಳಿಗೂ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತಾ ಇದ್ದೇನೆ. ನಮಸ್ಕಾರ, ನನ್ನ ಹೆಸರು ಅರುಣ್ ಪ್ರಕಾಶ್, ನಮ್ಮ ಮನೆಯವರ ಹೆಸರು ಅನಿತಾ ಪ್ರಕಾಶ್. ನಮಗೆ ಈ ಗೋದಾನದ ಬಗ್ಗೆ ಕೇಳಿದ್ವಿ, ಬಟ್ ಈ ರೀತಿ ಅಪೂರ್ವ ಅನುಭವ ಮಾಡೋಕ್ಕೆ ಹೆಲ್ಪ್ ಮಾಡಿದ ರೋಟರಿ ಮಿಡ್ ಟೌನ್ ಕ್ಲಬ್ ಶಿವಮೊಗ್ಗದವ್ರಿಗೆ ಬಹಳ ಧನ್ಯವಾದಗಳು. ಈ ರೀತಿ ಒಂದು ಮಾಡಿರೋ ಕಾರ್ಯ ಭಾಳ ಒಳ್ಳೆಯದು, ಹೀಗೆ ಮುಂದೆ ನಡೆಸಲಿ, ಒಳ್ಳೆ ಕೆಲಸಗಳು ಆಗಲಿ ಅಂತ ಅವ್ರಿಗೆ ವಿಶ್ ಮಾಡ್ತೀನಿ. ಅವ್ರಿಗೆ ಈಗ ನೋಡ್ಕೊಳಕ್ಕೆ ಬಂದಿರೋ ಸಾಗರ ಸೊರಬಾದವರು ಅವರು ಚೆನ್ನಾಗಿ ನೋಡ್ಕೊತಾರೆ ಅಂತ ನಾನು ವಿಶ್ ಮಾಡ್ತೀನಿ. ದೊಡ್ಡ ನಮಸ್ಕಾರ ಹೇಳೋದು ನನ್ನ ಹಸ್ಬೆಂಡ್ಗೆ. ನಾನು ಯಾವ ಥರ ಕೆಲಸಗಳು ಮಾಡಬೇಕು ಅಂದರೂ ಅವ್ರ ಸಹಕಾರ, ಅವ್ರ ಪ್ರೀತಿ ನನಗಿದೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಎರಡನೇದಾಗಿ ನನ್ನ ತಮ್ಮ ಅರುಣ್, ನಿನ್ನೆ ರಾತ್ರಿ ಅವನಿಗೆ ಹೇಳಿದೆ ನಾನು ಹಿಂಗೆ ಮಾಡಬೇಕು ಅಂತ, ತಕ್ಷಣವೇ ಅರೇಂಜ್ ಮಾಡಿ ಇದನ್ನೆಲ್ಲ ಮಾಡಿದ್ದಾನೆ. ನನ್ನ ಕೊನೆ ತಮ್ಮ ತುಂಬ ಪ್ರೀತಿಯ ತಮ್ಮನೂ ಹೌದು. ಮೂರನೇದಾಗಿ ನನ್ನ ಹೋಲ್ ಫ್ಯಾಮಿಲಿ, DHMH ಫ್ಯಾಮಿಲಿನವರು ನಮಗಿಷ್ಟು ಸಂಸ್ಕಾರ ಕೊಟ್ಟಿದ್ದಾರೆ, ಇದನ್ನೆಲ್ಲ ಮಾಡುವಂಥ ಸಂಸ್ಕಾರ ಕೊಟ್ಟಿದ್ದಾರೆ. ಒಂದೊಂದು ದಾನ ಮಾಡಬೇಕಾದ್ರೂ ಅದರದ್ದು ಮಾಹಿತಿ ಎಲ್ಲ ಇದೆ. ಇವೆಲ್ಲ ಸಂಸ್ಕಾರ ಇಲ್ಲದೆ ಬರುವಂಥದ್ದಲ್ಲ. ಹಿಂದಿನ ನಮ್ಮ ಪೂರ್ವಜರು ಹೇಳಿರೋದು, ಮಾಡಿರೋದು, ನಮ್ಮ ಬ್ಲಡ್ಡಲ್ಲಿ ಬಂದಿರೋದನ್ನು ನಾವು ಮುಂದುವರಿಸ್ಕೊತಾ ಹೋಗ್ತಾ ಇದ್ದೀವಿ. ರೋಟರಿ ಕ್ಲಬ್ನವರು ಇದನ್ನ ಇಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅಂದರೆ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ತುಂಬ ತುಂಬ ಧನ್ಯವಾದಗಳು ಎಲ್ಲರಿಗೂ. ಮತ್ತೊಮ್ಮೆ ನಮಸ್ಕಾರ. ಇವತ್ತು ನೋಡಿ ಸರ್, ಇವತ್ತು ನಾಮಕರಣ ಮಾಡಿದ್ದೀವಿ ಈ ಹಸುಗೆ ಗೌರಿ ಅಂತ. ಹ್ಯಾಂಡ್ ಓವರ್ ಮಾಡಿ, ಹ್ಯಾಂಡ್ ಓವರ್ ಮಾಡಿ. ಸಮೇತ ಸೆಂಡ್ ಮಾಡಿ. ಹಾಂ, ಓಕೆ.
ಹುಲ್ಲ ಹಸು ಕೊಡೋದು. ಹಸು ಕೊಡ್ರಿ ಅಡಿಗೆ ಮಾತಾಡಿದ್ದೀನಿ, ಮ್ಯಾಟು ಬ್ಯಾನರು ಎಲ್ಲ ಕಾರಲ್ಲಿ ಹಾಕೊಂಬ.